ಶ್ರೀ ಮಸಣಿಕಮ್ಮ ಪಿರಿಯಾಪಟ್ಟಣದ ಹಿರಿದೇವತೆಯಾಗಿದ್ದು, ಉಜ್ಜಯಿನಿ ದೇಶದ ಬಿಜ್ಜಳ ರಾಜನ 7 ಜನ ಹೆಣ್ಣು ಮಕ್ಕಳಲ್ಲಿ ಹಿರಿಯವಳಾಗಿದ್ದು, ಚಾಮುಂಡಿ ಕಿರಿಯವಳೆಂಬ ಪ್ರತೀತಿಯಿದೆ. ಈಕೆ ಪಿರಿಯಾಪಟ್ಟಣದ ಹಿರಿದೇವತೆ, ಚೆಂಗಾಳ್ವ ರಾಜ್ಯದೇವತೆ, ಇಷ್ಟದೇವತೆ, ಮನೆದೇವರೂ ಆಗಿದ್ದು, ಉರಿಮಸಣಿ ಕೊಡಗಿನ ಮಮ್ಮಾಯಿ ಎಂಬ ಹೆಸರಿದ್ದು, ಚೆಂಗಾಳ್ವ ಪ್ರಭುಗಳ ಕುಲದೇವತೆಯಾಗಿದ್ದು, ಈಕೆ ಸ್ಮಶಾನ ದೇವಿಯೂ ಆಗಿದ್ದು, ಮೂಲತಃ ಬ್ರಾಹ್ಮಣ ಕುವರಿಯಾಗಿದ್ದಳೆಂದು ತಿಳಿದುಬರುತ್ತದೆ. ಮಸಣಿಕಮ್ಮನನ್ನು ಪೂಜಿಸುವ ಪೂಜಾರಿಗಳು ಬೆಸ್ತರು. ಅಲ್ಲದೆ ಎಲ್ಲ ಜಾತಿಯವರು ಈ ದೇವಿಯನ್ನು ಪೂಜಿಸಿ ಹರಕೆ ಸಲ್ಲಿಸುವ ಸಂಪ್ರದಾಯವಿದ್ದರೂ, ಪಿರಿಯಾಪಟ್ಟಣದ ಕೋಟೆಯಲ್ಲಿರುವ ಶಾನುಭೋಗ ಸತ್ಯನಾರಾಯಣರವರ ವಂಶದವರು ಮಾತ್ರ ಈ ದೇವತೆಯ ಮೆರವಣಿಗೆ ಬೀದಿಯಲ್ಲಿ ಬರುತ್ತಿದ್ದರೆ ಅವಳ ದರ್ಶನವನ್ನು ಮಾಡಕೂಡದೆಂದು ಮನೆ ಮಂದಿಯೆಲ್ಲ ಮನೆಯೊಳಕ್ಕೆ ಸೇರಿ ಬಾಗಿಲನ್ನು ಭದ್ರಪಡಿಸಿಕೊಳ್ಳುತ್ತಾರೆ. ಅವರು ದೇಗುಲದ ಕಡೆಗೆ ತಲೆ ಹಾಕಿಯೂ ಮಲಗುವುದಿಲ್ಲ. ಇದಕ್ಕೆಲ್ಲ ಕಾರಣವೆಂದರೆ, ಬಹಳ ವರ್ಷಗಳ ಹಿಂದೆ ಸತ್ಯನಾರಾಯಣ ಅವರ ವಂಶದ ಹಿರೀಕರಲ್ಲಿ ಹೆಣ್ಣು ಮಗಳೊಬ್ಬಳಿದ್ದಳು. ಅವಳು ಪ್ರತಿನಿತ್ಯ ಮನೆಯಲ್ಲಿ ನಡೆಯುತ್ತಿದ್ದ ಪೂಜೆಗೆ ಹೂಗಳನ್ನು ಆರಿಸಿ ತರಲು ಇತರೆ ಹೆಣ್ಣು ಮಕ್ಕಳೊಡನೆ ಹೋಗುತ್ತಿದ್ದಳು. ಎಲ್ಲ ಮಕ್ಕಳು ಹೂವಾರಿಸುತ್ತಿದ್ದರೆ ಇವಳು ಉಯ್ಯಾಲೆ ಮುಂತಾದ ಆಟಗಳಲ್ಲಿ ಮೈಮರೆತು ಮನೆಗೆ ಹೋಗುವ ಹೊತ್ತಾಯಿತೆಂದ ಕೂಡಲೇ ಓಡೋಡಿ ಆ ಪಕ್ಕದಲ್ಲೇ ಇದ್ದ ಬೆಸ್ತರ ಮನೆ ಮುಂದಕ್ಕೆ ಬಂದು ಅಲ್ಲಿ ಒಣ ಹಾಕಿದ್ದ ಒಂದಷ್ಟು ಕರ್ಮೀನುಗಳನ್ನು ತನ್ನ ಬುಟ್ಟಿಗೆ ತುಂಬಿಕೊಂಡು ಅದನ್ನು ತೆಗೆದುಕೊಂಡು ಹೋಗಿ ದೊಡ್ಡ ಕೆರೆಯಲ್ಲಿ ಹದ್ದುತ್ತಿದ್ದಳು. ಹಾಗೆ ಹದ್ದಿದಾಗ ಅವಕ್ಕೆಲ್ಲ ಜೀವ ಬಂದು ಅವೆಲ್ಲ ಕೆರೆಯಲ್ಲಿ ಸೇರುತ್ತಿದ್ದವು. ಕೂಡಲೇ ಕೆರೆಯಿಂದ ಬಗೆ ಬಗೆ ಬಣ್ಣದ ಘಮಘಮಿಸುವ ಹೂಗಳು ಮೇಲೇಳುತ್ತಿದ್ದವು. ಅವನ್ನೆಲ್ಲ ಬುಟ್ಟಿಗೆ ತುಂಬಿಕೊಂಡು ಹುಡುಗಿ ಮನೆಗೆ ತಂದಾಗ ಅವುಗಳನ್ನು ನೋಡಿದ ಮನೆಯವರಿಗೆಲ್ಲ ಆಶ್ಚರ್ಯವಾಗಿ, ಎಲ್ಲಿಂದ ತಂದೆಯಮ್ಮ ಎಂದು ಕೇಳಿದರೆ ಅಸ್ಪಷ್ಟ ಉತ್ತರ ಹೇಳಿ ಜಾರಿಕೊಳ್ಳುತ್ತಿದ್ದಳು. ಈ ಹುಡುಗಿಯು ತಂದೆಗೆ ಒಂದು ಬಿಡಿಸಲಾದ ಸಮಸ್ಯೆಯಾಗಿ ಕಂಡಳು. ಇವಳ ವರ್ತನೆ ಇತರ ಮಕ್ಕಳಿಂತಿಲ್ಲದಿರುವುದೇ ಅವನ ಕಳವಳಕ್ಕೆ ಕಾರಣವಾಯಿತು. ಇದರಿಂದಾಗಿ ಈ ಬಗೆಯ ಹೂಗಳನ್ನು ಇವಳು ಎಲ್ಲಿಂದ ತರುತ್ತಾಳೆ ಎಂಬುದನ್ನು ನೋಡಬೇಕೆಂಬ ಕುತೂಹಲ ಅವಳ ತಂದೆಯದಾಯಿತು. ಒಂದು ದಿನ ಈ ಗುಟ್ಟನ್ನು ಪರೀಕ್ಷಿಸಬೇಕೆಂದು ಅವನು ಆಕೆ ಹೂಗಳನ್ನಾರಿಸಲು ಹೋಗುವ ದಾರಿಯಲ್ಲಿ ಕಾದು ಕುಳಿತನು. ಅಲ್ಲಿ ಬೆಸ್ತರ ಮುದುಕಿಯೊಬ್ಬಳು ಸೊಸಲುಗಳನ್ನು ಒಣ ಹಾಕಿಕೊಂಡು ಕುಳಿತಿದ್ದಳು. ಎಲ್ಲ ಹೆಣ್ಣು ಮಕ್ಕಳು ಹೂವನ್ನು ಆರಿಸುತ್ತಿದ್ದರೆ ಇವನ ಮಗಳು ಮಾತ್ರ ಆಟ ಪಾಠಗಳಲ್ಲಿ ಮೈಮರೆತು ಕುಣಿದು ಕುಪ್ಪಳಿಸುತ್ತಿದ್ದಳು. ಕೊನೆಯ ಗಳಿಗೆಯಲ್ಲಿ ಬೆಸ್ತರ ಕೇರಿಯತ್ತ ಓಡಿ ಹೋದಳು. ಈ ಹೆಣ್ಣು ಮಗಳು ಎಂದಿನಂತೆ ಬಂದಾಗ ಆ ಮುದುಕಿ ಏನನ್ನೂ ವಿಚಾರಿಸದೆ ಒಂದು ಬಗೆಸೆ ಕರ್ಮೀನನ್ನು ತೆಗೆದು ಈ ಹುಡುಗಿಯ ಬುಟ್ಟಿಗೆ ಸುರಿದಳು. ಅಲ್ಲದೆ ಚಂದದ ಮಗಳನ್ನು ಮುದ್ದಾಡಿ ಮುತ್ತು ಕೊಟ್ಟು ಕಳಿಸಿಕೊಟ್ಟಳು. ಈ ಹುಡುಗಿ ಕರ್ಮೀನನ್ನು ಬುಟ್ಟಿಯಲ್ಲಿ ಹಿಡಿದುಕೊಂಡು ಬರುತ್ತಿರುವುದನ್ನು ತಂದೆ ನೋಡಿ ಹೊಲಸು ವಾಸನೆಯನ್ನು ತಡೆಯಲಾರದೆ ಮೂಗನ್ನು ಮುಚ್ಚಿಕೊಂಡು ಸಿಟ್ಟಿನಿಂದ ಮಗಳನ್ನು ಗದರಿಸಿ ನಿಲ್ಲಿಸಿದನು. ಅನಿರೀಕ್ಷಿತವಾಗಿ ತಂದೆಯ ಧ್ವನಿ ಕಡೆಗೆ ಹುಡುಗಿ ತಿರುಗಿದಳು. ತಂದೆಯು ಕೋಪದಿಂದ ತನ್ನನ್ನು ಅಟ್ಟಿಸಿಕೊಂಡು ಬರುತ್ತಿರುವುದನ್ನು ಕಂಡಳು. ಹೆದರಿದ ಆ ಹುಡುಗಿ ಪಕ್ಕದಲ್ಲಿದ್ದ ಸ್ಮಶಾನದ ಕಡೆಗೆ ಓಡತೊಡಗಿದಳು. ಸ್ಮಶಾನದ ಪಕ್ಕದಲ್ಲಿ ಬೆಸ್ತರು ಬೇಯಿಸುತ್ತಿದ್ದ ಸುಣ್ಣದ ಗೂಡುಗಳಿದ್ದವು. ತಂದೆಯಿಂದ ತಪ್ಪಿಸಿಕೊಳ್ಳುವ ಭರದಲ್ಲಿ ಆಕೆ ಉರಿಯುತ್ತಿದ್ದ ಸುಣ್ಣದ ಕಲ್ಲು ಗೂಡಿನೊಳಕ್ಕೆ ಧುಮುಕಿದಳು. ಸ್ಮಶಾನಕ್ಕೆ ಬಂದದ್ದು ಅಲ್ಲದೆ ಸುಣ್ಣಕಲ್ಲು ಗೂಡಿಗೂ ವಿದ್ಯೆಯ ಮಸಣಿ ಎಂದು ಕೂಗುತ್ತಾ ಅವಳ ತಂದೆ ಹತ್ತಿರಕ್ಕೆ ಬರುತ್ತಿರುವಾಗ ಹತ್ತಿಕೊಂಡು ಉರಿಯುತ್ತಿದ್ದ ಅವಳು, ಅಪ್ಪಾಜಿ, ನಾನಿನ್ನು ಹಿಂದಕ್ಕೆ ಬರುವವಳಲ್ಲ. ಉರಿದು ಹೋದ ಮೇಲೆ ನಾನು ಇಲ್ಲೇ ಉರಿ ಮಸಣಿ ಎಂಬ ಹೆಸರಿನಿಂದ ಒಡಮೂಡುತ್ತೇನೆ. ಒಲಗೆಟ್ಟ ನೀನು ದೇವರಾಯ್ತೀಯೇನೆ, ಯಾರು ನಿನ್ನನ್ನು ಪೂಜಿಸ್ತಾರೆ ಎಂದು ತಂದೆ ಹೇಳುತ್ತಾರೆ. ಆಗ ಮಸಣಿಕಮ್ಮ, ನನ್ನನ್ನು ಪ್ರೀತಿಯಿಂದ ಕಂಡ ಬೆಸ್ತರೇ ನನ್ನ ಪೂಜೆ ನಡೆಸಿಕೊಂಡು ಬರ್ತಾರೆ ಅಪ್ಪಾಜಿ. ನೀವು ಪೂಜಿಸುವುದು ಬೇಡ. ನಿಮ್ಮ ಮನೆಯ ಹೆಣ್ಣು ಮಕ್ಕಳಾದರೂ ನನ್ನಲ್ಲಿಗೆ ಬಂದು ಶ್ರೇಯಸ್ಸನ್ನು ಪಡೆಯಲಿ ಎಂದು ಹೇಳಿದಳು. ಅವಳ ಮಾತಿನಿಂದ ಆ ಬ್ರಾಹ್ಮಣನ ಕೋಪ ಹೆಚ್ಚಾಯಿತು. ಅವನು ಕೋಪದಿಂದ, ಕಬ್ಬಿನ ಹೊಟ್ಟೆಯಲ್ಲಿ ಸೂಲಂಗಿಯಂತೆ ಹುಟ್ಟಿದ ನಿನ್ನನ್ನು ನಮ್ಮ ವಂಶದ ಹೆಣ್ಣು ಮಕ್ಕಳೆಲ್ಲ ಯಾರೂ ನಿನ್ನನ್ನು ನೋಡುವುದೂ ಇಲ್ಲ, ನಿನ್ನ ಕಡೆಗೆ ತಲೆ ಹಾಕಿಯೂ ಮಲಗುವುದಿಲ್ಲ ಎಂದು ಬೈಯುತ್ತಾ ಹೊರಟು ಹೋದನು. ಇದನ್ನು ಕಂಡ ಬೆಸ್ತರು ಓಡೋಡಿ ಬಂದು ಬಗೆ ಬಗೆಯಾಗಿ ಬೇಡಿಕೊಂಡರೂ ಸುಣ್ಣಕಲ್ಲು ಗೂಡಿನಿಂದ ಹೊರಬರದೆ, ನನ್ನ ದೇಹ ಬೆಂಕಿಯಲ್ಲಿ ಬೆಂದಿ ಹೋದರೂ ನನ್ನ ಆತ್ಮಶಕ್ತಿ ನಾಶವಾಗುವುದಿಲ್ಲ. ನಾನು ಈ ಗ್ರಾಮವನ್ನು ರಕ್ಷಿಸುವ ದೇವತೆಯಾಗುತ್ತೇನೆ. ನಿನ್ನ ವಂಶದವರೇ ನನ್ನನ್ನು ಪೂಜೆ ಮಾಡಿಕೊಂಡು ಬರುವಂತಾಗಲಿ, ನಿಮಗೆಲ್ಲ ಶ್ರೇಯಸ್ಸಾಗುತ್ತದೆ ಎಂದು ಹೇಳಿ ಕರಗಿ ಹೋದಳು. ಕೆಲವು ದಿನಗಳ ತರುವಾಯ ಸುಣ್ಣಕಲ್ಲಿನ ಗೂಡಿನಲ್ಲಿ ಒಂದು ಶಿಲಾಮೂರ್ತಿ ಮೂಡಿತು. ಅದನ್ನೇ ಉರಿಮಸಣಿಯ ವಿಗ್ರಹವೆಂದು ಅವರು ಭಯಭಕ್ತಿಯಿಂದ ಪೂಜಿಸತೊಡಗಿದರು. ಅಂದಿನಿಂದ ಉರಿಮಸಣಿ ಊರಿನ ಗ್ರಾಮ ದೇವತೆಯಾದಳು.